ನಮಸ್ಕಾರ ಆಚಾರ್ಯ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ. ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 17ನೇ ಅಧ್ಯಾಯದ 6ನೇ ಶ್ಲೋಕ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಅರ್ಜುನ, ಇನ್ನೂ ಆಸುರಿ ಸ್ವಭಾವದವರು ಯಾರ್ಯಾರು ಅನ್ನೋದು ಹೇಳ್ತೀನಿ ಕೇಳು. ಬರೀ ಈ ಕಾಮರಾಗ ಬಲಾನ್ವಿತ ತಾಮಸ ಸ್ವಭಾವದವರು ಅಂತಲ್ಲ, ಇನ್ನೂ ತಾಮಸ ಸ್ವಭಾವದವರು ಇದ್ದಾರಪ್ಪ. ಅವಿವೇಕಿಗಳು, ಆಸುರಿ ಸ್ವಭಾವದವರು ಎಲ್ಲರೂ ಒಂದೇ. ಏನು? ಶರೀರದಲ್ಲಿ ಇರುವಂತಹ ಆ ತತ್ವಾಭಿಮಾನಿ ದೇವತೆಗಳು ನಮ್ಮ ಮನಸ್ಸಿಗೆ ಗರುಡಶೇಷ ರುದ್ರರು ನಿಯಾಮಕರು. ವಿಷಯ ಪದಾರ್ಥಗಳಲ್ಲಿ ಅವರ ಪತ್ನಿಯರು ನಿಯಾಮಕರು. ನಮ್ಮ ಹತ್ತು ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಕರ್ಮೇಂದ್ರಿಯಗಳಲ್ಲಿ ಇಂದ್ರಾದಿ ದೇವತೆಗಳು ಇಂದ್ರಿಯಗಳಾಗಿ ಅಭಿಮಾನಿ ದೇವತೆಗಳಾಗಿದ್ದಾರೆ. ಜ್ಞಾನೇಂದ್ರಿಯದಲ್ಲಿ ವಿಶೇಷವಾಗಿ ಮುಖ್ಯಪ್ರಾಣ ದೇವರು, ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀದೇವಿ. ಹೀಗೆ ಅಭಿಮಾನಿ ದೇವತೆಗಳು ಇದ್ದಾರೆ. ಅದರೊಳಗೆ ನಾನಿದ್ದೇನೆ. ಆ ತತ್ವಾಭಿಮಾನಿ ದೇವತೆಗಳನ್ನು ಅವರವರ ಆಯಾಯ ತತ್ವಾಭಿಮಾನಿ ದೇವತೆಗಳ ಒಳಗಡೆ ಇರುವಂತಹ ನನ್ನನ್ನು ಅಲ್ಪಗುಣವುಳ್ಳವನು ಅಂತ ತಿಳಿತಾರೆ. ನೋಡಿ, ಯಾರು ಈ ರೀತಿ ತಿಳಿತಾರೋ ಅವರು ಅವಿವೇಕಿಗಳು, ಅವರೇ ಆಸುರಿ ಸ್ವಭಾವದವರು. ಯಾಕೆ ಹೇಳ್ತಾ ಇದ್ದಾನೆ? ಪರಮಾತ್ಮನ ಹೊರಗಡೆ ನಂತರ ಹುಡುಕ್ರಿ ನೀವು. ನಮ್ಮ ಒಳಗಡೆ ಇರುವಂತಹ ಪರಮಾತ್ಮನೇ ಅನಂತ ಗುಣ ಪರಿಪೂರ್ಣ ಅನ್ನೋ ಚಿಂತನೆ ಮಾಡಿದರೆ ನಮ್ಮ ಉದ್ಧಾರ ನಿಶ್ಚಯ. ನಾವು ಹೊರಗಡೆ ಕಾಣುವಂತಹ ಒಂದು ಮೂರ್ತಿಯನ್ನು ನೋಡಿ ಅದನ್ನ ಪರಮಾತ್ಮ, ಮೂರ್ತಿಯಲ್ಲೂ ಪರಮಾತ್ಮ ಇದ್ದಾನ ಅನ್ನೋ ಚಿಂತನೆ ಬರೋದಿಲ್ಲ ನಮಗೆ. ಆ ಮೂರ್ತಿಯನ್ನು ನೋಡಿ ಅಭಿಷೇಕ ಮಾಡ್ತಿರ್ತಾರೆ, ಮಹಾಮಂಗಳಾರತಿ ಮಾಡ್ತಿರ್ತಾರೆ, ಆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾನೆ. ಕಲ್ಲು ಒಂದು ಪಂಚಲೋಹದ ಮೂರ್ತಿ ಇರ್ತದಷ್ಟೇ. ಅದರ ಒಳಗಡೆ ಒಂದು ಅನುಸಂಧಾನ ಮುಖ್ಯ.
ಅನೇಕ ಬಾರಿ ಹೇಳಿದ್ದೇನೆ ನಾನು, ಮೂರ್ತಿಯೇ ದೇವರಲ್ಲ, ಮೂರ್ತಿ ಒಳಗಡೆ ಇರುವಂತಹ ಆ ಒಂದು ಪರಮ ಚೇತನ ದೇವರು. ನ ಪ್ರತೀಕೇನ ಹಿ ಸಹ, ಇದನ್ನು ಹೇಳಿದ್ದೆ. ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ, ಮೂರ್ತಿಯೇ ದೇವರಲ್ಲ, ನ ಪ್ರತೀಕೆ ನಹಿ ಸಹ, ಸಹ ನ ಪ್ರತೀಕ, ಅವನು ಮೂರ್ತಿ ಅಲ್ಲ, ಮೂರ್ತಿ ಒಳಗಡೆ ಇರುವಂಥವನವನು, ಮೂರ್ತಿಯೇ ದೇವರಲ್ಲ. ಹೀಗೆ ಹೇಳಿದ್ದಾರೆ. ನಾವು ಒಳಗಡೆ ಇರುವಂತಹ ಪರಮಾತ್ಮನನ್ನು ಅಲ್ಪಗುಣ ಅಂತ ತಿಳಿದು ಹೊರಗಡೆ ಇರೋ ಪರಮಾತ್ಮನನ್ನು ನಾವು ಭಜನೆ ಮಾಡಿದರೆ, ಅವರನ್ನು ಆರಾಧಿಸಿದರೆ ಅಷ್ಟು ಶೀಘ್ರ ಫಲ ಸಿಗೋದಿಲ್ಲ. ಅದಕ್ಕೆ ತತ್ವನ್ಯಾಸ, ಮಾತೃಕನ್ಯಾಸಾದಿಗಳನ್ನು ನಮ್ಮ ಶ್ರೀಮದ್ ಆಚಾರ್ಯರು ಹೇಳಿರುವಂಥದ್ದು. ನಮ್ಮ ಹೃದಯದಲ್ಲಿರೋ ಪರಮಾತ್ಮನನ್ನ ನಾವು ದಿನನಿತ್ಯ ಪೂಜೆ ಮಾಡುವಂತಹ ಪ್ರತಿಮೆಗಳಲ್ಲಿ ಆವಾಹನೆ ಮಾಡ್ತೇನೆ. ಸಶ್ರೀಕಂ ಸಪರಿವಾರಂ ಸಾಂಗಂ ಸಾಯುಧಂ ಸರ್ವಸ್ಥಾನಗತಂ ಮಮ ಹೃತ್ಸ್ಥಂ ಲಕ್ಷ್ಮೀನಾರಾಯಣಂ ಅಸ್ಯಾಂ ಪ್ರತಿಮಾಯಾಂ ಆವಾಹಯಾಮಿ. ಈ ಪ್ರತಿಮೆಯಲ್ಲಿ ಆವಾಹನೆ ಮಾಡಬೇಕು ನಾವು. ಅಂತಹ ಪರಮಾತ್ಮನಿಗೇನೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ನಮಗೇನೆ, ನಮ್ಮ ಒಳಗಡೆ ಇರೋ ಪರಮಾತ್ಮನಿಗೆ. ಮತ್ತೆ ಕೊನೆಗೆ ಯಥಾಸ್ಥಾನ ಉದ್ವಾಸಯಾಮಿ. ಎಲ್ಲಿಂದ ನಮ್ಮ ಹೃದಯದಲ್ಲಿರೋ ಪರಮಾತ್ಮನ ಏನು ಪ್ರತೀಕದಲ್ಲಿ ಆವಾಹನೆ ಮಾಡಿದ್ಯೋ ಆ ಪರಮಾತ್ಮ ಮತ್ತೆ ನಮ್ಮಲ್ಲಿ ನಾವು ಹಾಕಿಕೊಳ್ಳಬೇಕು, ಯಥಾಸ್ಥಾನವಾಗಿ ಸ್ಥಾಪನೆ ಮಾಡಬೇಕು. ಇದು ಪೂಜೆಯ ನಿಜವಾದ ಪ್ರಕ್ರಿಯೆ. ಈ ರೀತಿ ಯಾರು ತಿಳಿಯೋದಿಲ್ವೋ, ಅಲ್ಪಗುಣ ಅಂತ ತಿಳಿತಾರೋ ಅಂಥವರು ಅವಿವೇಕಿಗಳು, ಆಸುರಿ ಸ್ವಭಾವದವರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಶರೀರಸ್ಥಂ, ಶರೀರದಲ್ಲಿ ಇರುವ ಭೂತಗ್ರಾಮಮಚೇತಸಃ, ಭೂತಗ್ರಾಮಂ ಅಂತ ಅಷ್ಟೇ ಬರ್ಕೊಳ್ಳಿ, ಕ್ಷಮಿಸಿ. ಭೂತಗ್ರಾಮಂ ಲಕ್ಷ್ಮ್ಯಾದಿ ದೇವತಾ ಸಮುದಾಯವನ್ನು, ಲಕ್ಷ್ಮ್ಯಾದಿ ದೇವತಾ ತತ್ವಾಭಿಮಾನಿಗಳ ಸಮುದಾಯವನ್ನು ಶರೀರಸ್ಥಂ, ಅವರ ಒಳಗಡೆ ಇರುವ, ಅವರ ಶರೀರದಲ್ಲಿ ಇರುವ, ಅವರ ಶರೀರದಲ್ಲಿ ಅಂತ ಬರ್ಕೊಳ್ಳಿ. ಅಂತಹ ಮಾಂಚೈವ, ಅಂತಹ ಮಾಂಚೈವ ನಿಯಾಮಕನಾಗಿರುವ ನನ್ನನ್ನೇ ಕರ್ಷಯಂತಹ ಅಲ್ಪಗುಣವುಳ್ಳವನೆಂದು ತಿಳಿಯುವ, ಅಲ್ಪಗುಣ ಉಳ್ಳವನೆಂದು ತಿಳಿಯುವ
ಕರ್ಷ ಅಂತ ಅದಾದ್ಮೇಲೆ ಏನಿದೆ? ಕರ್ಷಯಂತಹ. ಅಷ್ಟೇ, ಅದೊಂದೇ. ಹೌದೌದು. ಅಲ್ಪಗುಣ ಉಳ್ಳವನೆಂದು ತಿಳಿಯುವ ಅಚೇತಸಃ ಅವಿವೇಕಿಗಳು ತಾನ್ ಅಸುರ ನಿಶ್ಚಯ ತಾನ್ ಅಸುರ ನಿಶ್ಚಯಾನ್ ಅವರು ಆಸುರ ಸ್ವಭಾವ ಅವರು ಆಸುರ ಸ್ವಭಾವವೆಂದು ವಿದ್ಧಿ ತಿಳಿ ವಿದ್ಧಿ ತಿಳಿ. ಅಷ್ಟೇ ಅಂತ ಕೇಳಿ ಮುಂದೆ ಹೋಗೋಣ. ಆಚಾರ್ಯ ಫಸ್ಟ್ ವರ್ಡ್ ಏನು ಹೇಳಿದ್ರಿ? ಮಿಸ್ ಆಯ್ತು. ಫಸ್ಟ್ ವರ್ಡ ಶರೀರಸ್ಥಂ. ಶರೀರದಲ್ಲಿ ಇರುವ. ಕರ್ಷೆಯಂತಹ ಎಲ್ಲಿ ಬರ್ಲಿಲ್ಲ. ಫಸ್ಟಿಗೆ ಇದೆ ಅಲ್ಲ, ಕರ್ಷಯಂತ ಶರೀರಸ್ಥಂ. ಅಲ್ಪ ಅದು ಅಲ್ಪ ಗುಣ ಇದೆ ಹೇಳುವಾಗ ಅದು. ಆಮೇಲೆ ಇನ್ನೊಂದ್ ಕಡೆ ಮಿಸ್ ಆಯ್ತು. ಬರೀ ಅನ್ವಯವನ್ನೇ ಹೇಳ್ತೇನೆ. ಹೇಳಿ. ಸಂಸ್ಕೃತದ ಅನ್ವಯ ಶಬ್ದಗಳನ್ನೇ ಹೇಳ್ತೇನೆ ನೋಡಿ. ಶರೀರಸ್ಥಂ, ಭೂತಗ್ರಾಮಂ, ಮತ್ತೆ ಶರೀರಸ್ಥಂ ಅಂತಹ ಮಾಂಚೈವ ಕರ್ಷಯಂತಹ ಅಚೇತಸಃ ತಾನ್ ಆಸುರ ನಿಶ್ಚಯಾನ್ ವಿದ್ಧಿ. ಅಚೇತಸಃ, ಅದೇ ಮಿಸ್ ಮಾಡ್ಕೊಂಡಿರೋದು. ಅಚೇತಸಃ ಅದು ಇಲ್ವೇ ಇಲ್ಲ. ಇದೆ. ಭೂತಗ್ರಾಮಮಚೇತಸಃ. ತಾನ್ ಅಸುರ ನಿಶ್ಚಯನ್, ಅದಕ್ಕಿಂತ ಮುಂಚೆನಾ? ತಾನ್ ಅಸುರ ನಿಶ್ಚಯಾನ್. ಅಚೇತಸಃ ಅದಾದ್ಮೇಲೆ. ಹೌದು, ಅಚೇತಸಃ ಆದ್ಮೇಲೆ. ಅದಾದ್ಮೇಲೆ ವಿದ್ಧಿ. ಹೌದು, ಅಸುರ ನಿಶ್ಚಯಾನ್ ವಿದ್ಧಿ. ಅಸುರ ನಿಶ್ಚಯ. ಸರಿ, ಮುಂದೆ ಹೋಗೋಣ. ಆಹಾರಸ್ತ್ವಪಿ ಸರ್ವಸ್ಯ. ಏನ್ ಪ್ರಶ್ನೆ ಇತ್ತಾ? ಅಚೇತಸಗೆ ಮೀನಿಂಗ್ ಏನ್ ಹೇಳಿದ್ರೆ? ಅವಿವೇಕಿಗಳು. ಧನ್ಯವಾದ. ಅವಿವೇಕಿಗಳು. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ನೋಡಪ್ಪ ಅರ್ಜುನ, ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಪ್ರಿಯವಾದ ಆಹಾರ, ಯಜ್ಞ, ತಪಸ್ಸು, ದಾನ, ಇದರ ಬಗ್ಗೆ ಹೇಳ್ತೀನಿ ಕೇಳು. ಸಾತ್ವಿಕರಿಗೆ ಪ್ರಿಯವಾದ ಆಹಾರ ಯಾವುದು, ಯಜ್ಞ ಯಾವುದು, ತಪಸ್ಸು ಯಾವುದು, ದಾನ ಯಾವುದು, ಅದನ್ನು ಹೇಳ್ತೇವೆ. ರಾಜಸರಿಗೆ ಪ್ರಿಯವಾದ ಆಹಾರ, ಯಜ್ಞ, ತಪಸ್ಸು, ದಾನ, ಅದರ ಬಗ್ಗೆ ಹೇಳ್ತೇನೆ. ತಾಮಸರಿಗೆ ಪ್ರಿಯವಾದ ಆಹಾರ, ಯಜ್ಞ, ತಪಸ್ಸು, ದಾನ, ಇದರ ಬಗ್ಗೆ ಹೇಳ್ತೇವೆ. ಕೇಳು ಅಂತ. ಏನು? ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧಃ ಭವತಿ ಪ್ರಿಯಃ. ತ್ರಿವಿಧೋ ಸರ್ವಸ್ಯ. ಈ ಸಾತ್ವಿಕ, ರಾಜಸ, ತಾಮಸರೆಂದು ಮೂರು ವಿಧವಾದ ಮಂದಿ ಏನಿದ್ದಾರಲ್ಲ, ಅವರಿಗೆ ಪ್ರಿಯವಾದ ಆಹಾರವೂ ಮೂರು ವಿಧ.
ಅವರ ಯಜ್ಞ ಮೂರು ವಿಧ, ಅವರ ತಪಸ್ಸು ಮೂರು ವಿಧ, ಅವರ ದಾನ ಮೂರು ವಿಧ. ಇದರ ವಿಶೇಷವನ್ನ ಇಮಂ ಭೇದಂ ಶೃಣು, ಅದರ ವಿಶೇಷವಾದ ಭೇದವನ್ನ ನಾನು ಹೇಳ್ತೇನೆ. ಮುಂದೆ ಬರುತ್ತೆ ನಾವು ಯಾವ ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು, ಯಾವ ಯಾವ ಆಹಾರ ತಾಮಸ, ರಾಜಸ, ಸಾತ್ವಿಕ, ಅದ್ಭುತವಾಗಿ ಇದೆ. ಎಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಮನಸ್ಸು ರೀ. ನಾವು ಮನಸ್ಸಿಗೆ ಒಳ್ಳೆಯ ಆಹಾರ ಯಾವುದೇ ಆಗಿರಲಿ, ಬರೀ ಆಹಾರ ತಿನ್ನೋದು ಮಾತ್ರ ಅಲ್ಲ, ವಿಚಾರವೂ ಒಂದು ಮನಸ್ಸಿಗೆ ಆಹಾರವೇನೆ. ಮನಸ್ಸಿನಿಂದ ವಿಚಾರ ಮಾಡ್ತೇವೆ ಸರಿ, ಆದರೆ ಆ ಮನಸ್ಸು ಸರಿಯಾದ ವಿಚಾರವನ್ನ ಮಾಡಬೇಕು ಅಂತಾದ್ರೆ ಸರಿಯಾದ ಆಹಾರ, ತಿನ್ನೋ ಆಹಾರವನ್ನೇ ಸರಿಯಾಗಿ ಹಾಕಬೇಕು. ನೀವು ಸಾತ್ವಿಕವಾದ ಆಹಾರವನ್ನು ಹಾಕ್ತೀರಾ, ಒಳ್ಳೆಯ ವಿಚಾರಗಳು, ನೆಗೆಟಿವ್ ಥಿಂಕಿಂಗ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ನೆಗೆಟಿವ್ ಥಾಟ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸದಾ ಕಾಲ ಸಾತ್ವಿಕವಾದ ಚಿಂತನೆಗಳೇ ಬರ್ತದೆ. ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ಭಾವನೆ ಬರ್ತದೆ ಸದಾಕಾಲ. ಎಲ್ಲೂ ಕೂಡ ಆತ್ಮವಿಶ್ವಾಸ ಕುಂದೋದಿಲ್ಲ. ಎಂತಹ ಸಮಯದಲ್ಲೇ ಆದರೂ ಪರಮಾತ್ಮನಲ್ಲಿ ದೃಢವಾದ ಭಕ್ತಿ ಇರ್ತದೆ, ಒಳ್ಳೆಯ ಸಾತ್ವಿಕವಾದ ಆಹಾರ ಹಾಕೋದ್ರಿಂದಾಗಿ. ಇಲ್ಲ ಆಚಾರ್ಯ, ನಾವು ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡ್ತಾ ಇದ್ದೀವಿ ಅಂತ ಹೇಳಬಹುದು. ಸಾತ್ವಿಕವಾದ ಆಹಾರ ಹೌದು, ಮಾಂಸ ಸೇವನೆ ಮಾಡುವುದಿಲ್ಲ, ಮದ್ಯ ಸೇವನೆ ಮಾಡುವುದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯಾವುದು ತಿನ್ನೋದಿಲ್ಲ ಸರಿ. ಆದರೆ ನೀವು ಯಾವ್ದು ಬಳಕೆಯಲ್ಲಿ ಇದ್ದೀರೋ, ಏನೇನು ಬಳಸ್ತಾ ಇದ್ದೀರೋ ಆ ಆಹಾರವೇನೇ ಎಷ್ಟೋ ತಾಮಸವಾಗಿದೆ ಅಂತ ಹೇಳ್ತಾನೆ ಕೃಷ್ಣ. ಬೆಳಿಗ್ಗೆ ಮಾಡಿದ ಅಡುಗೆ ಸಾಯಂಕಾಲಕ್ಕೆ ಅದು ತಾಮಸ ಆಹಾರ. ಯಾತಯಾನಂ ಗತರಸಂ ಮುಂದೆ ಬರ್ತದೆ. ಯಾವ ಯಾವ ಆಹಾರ ತಾಮಸವಾದದ್ದು. 3.5 ಗಂಟೆ ಕಳಿತು ಅಂತಾದ್ರೆ ಆ ಆಹಾರದಲ್ಲಿ ತಾಮಸಿಕ ಗುಣಗಳೆಲ್ಲ ಬರಲಿಕ್ಕೆ ಶುರು ಆಗುತ್ತೆ. ಅಂಥದ್ದನ್ನು ಹಾಕ್ತೇವೆ ನಾವು ಮನಸ್ಸಿಗೆ. ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ತಿಂತೇವೆ. ಎಲ್ಲಿ ಮಾಡಬೇಕಾಚಾರೆ, ನೀವು ಹೇಳೋದೆಷ್ಟು ಈಸಿ, ಮಾಡೋರು ಯಾರು? ನೀವು ಮಾಡ್ತೀರಾ? ನೀವು ಶುದ್ಧವಾಗಿ ಇರಬೇಕಾ? ಶುದ್ಧವಾದದ್ದನ್ನು ತಿನ್ನಿ ಅಷ್ಟೆ. ಒಂದೇ ಸರ್ತಿ ಮಾಡಿಬಿಟ್ರೆ ಮತ್ತೆ ಗ್ಯಾಸ್ ತೊಳೆಯೋದು, ಅದು ಮಾಡೋದು, ಇದು ಮಾಡೋದು, ಅಯ್ಯೋ ಹೈರಾಣ. ಶುದ್ಧವಾದ ಚಿಂತನೆಗಳು ಬೇಕಾ? ಮಾಡ್ಬೋದು. ಹೇಳ್ತಾರೆ ಮುಂದೆ ಆಯ್ತು. ಇದರ ಅರ್ಥವನ್ನು ಬರ್ಕೊಳ್ಳೋಣ. ತ್ರಿವಿಧೋ ಸರ್ವಸ್ಯ ಸಾತ್ವಿಕ, ರಾಜಸ, ತಾಮಸರೆಂಬ 3 ವಿಧವಾದ ಮಂದಿಗೆ, ಸಾತ್ವಿಕ, ರಾಜಸ, ತಾಮಸ 3 ವಿಧವಾದ ಮಂದಿಗೆ ಪ್ರಿಯವಾದ ಆಹಾರಸ್ತ್ವಪಿ, ಆಹಾರವೂ 3 ವಿಧ. ಆಹಾರಸ್ತ್ವಪಿ ತ್ರಿವಿಧ, ಹೀಗೆ ಆಹಾರವು ಕೂಡ 3 ವಿಧ. 3 ಜನ ಅಲ್ಲ. ತೇಷಾಂ ಅವರ, ತೇಷಾಂ ಅವರ ಯಜ್ಞ ತಪಃ
ತಥಾ ದಾನಂ, ಯಜ್ಞಸ್ತಪಸ್ತಥಾ ದಾನಂ. ಯಜ್ಞ, ತಪಸ್ಸು, ದಾನವೂ ಮೂರು ವಿಧ. ದಾನವೂ ಮೂರು ವಿಧ. ಇಮಂ ಭೇದಂ ಶೃಣು, ಅದರ ಈ ವಿಶೇಷವನ್ನ ಕೇಳು. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗು. ನಮಸ್ಕಾರ ಆಚಾರ್ಯ. ಈ ನ್ಯೂಟ್ರಿಷನಿಸ್ಟ್ ಇರ್ತಾರಲ್ಲ, ಅವರು ಇದೇ ಹೇಳ್ತಾರೆ, ತರಕಾರಿ ಎಲ್ಲ ನೀವು ಕಟ್ ಮಾಡ್ಬಿಟ್ಟು ಅದನ್ನ ಎಷ್ಟು ಟೈಮ್ ಇಲ್ಯಾಪ್ಸ್ ಆಗುತ್ತೋ ಅಷ್ಟು ಅದರದ್ದು ಸಾತ್ವಿಕ ಹೊಟ್ಟೋಗತ್ತೆ. ಸಾತ್ವಿಕ ಅಂದ್ರೆ ಎಫೆಕ್ಟಿವ್ನೆಸ್, ಯಾಕೆಂದ್ರೆ ಆಕ್ಸಿಡೇಷನ್ ಆಗತ್ತೆ ಅಂತ ಅವರು ಸೈಂಟಿಫಿಕಲಿನೂ ಪ್ರೂವ್ ಮಾಡಿದ್ದಾರೆ. ಅದ್ರಲ್ಲಿ ಕೊಳೆಯೋಕ್ ಶುರು ಆಗುತ್ತೆ. ಸೊ ಕಣ್ಣಿಗೆ ಕಾಣಲ್ಲ, ಆದ್ರೆ ಅದರದ್ದು ಸಾತ್ವಿಕತೆ ಹೋದ ಬರೀ ನೀವು ಮಣ್ಣು ತಿಂದಂಗಷ್ಟೇ, ಅನ್ನ ಮುಕ್ಕದಂಗ. ಅಲ್ಲಿ ಏನು ಅಲ್ಲಿ ಸಾತ್ವಿಕ ಇದು ನ್ಯೂಟ್ರಿಷನ್ ಇರೋಲ್ಲ. ಇದು ಎಂದೋ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಅದ್ಭುತ. ಇಂಥದ್ದನ್ನ ಬಿಟ್ಟಿಲ್ಲ, ಹೇಳಿಲ್ಲ ಅಂತೆಲ್ಲ ಕೃಷ್ಣ ಗೀತೆಯಲ್ಲಿ ಎಲ್ಲವನ್ನೂ ಹೇಳಿದ್ದಾನೆ. ಬದುಕುವ ರೀತಿ, ಮಾನಸಿಕವಾಗಿ, ದೈಹಿಕವಾಗಿ, ಹೊರಗಡೆ ಒಳಗಡೆ ಹೇಗೆ ಬದುಕಬೇಕು, ನಾವು ಒಳಗಡೆಯಿಂದ ಹೇಗೆ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು, ಹೊರಗಡೆಯಿಂದ ಹೇಗೆ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಅದ್ಭುತ ಗೀತೆ. ಅರ್ಥ ಬರ್ಕೊಳ್ಳಿ. ಆಯ್ತಲ್ಲ ಇದು ಅರ್ಥ? ಮುಂದಿನ ಶ್ಲೋಕ ನೋಡಿ. ಯಾವ್ಯಾವುದು ಸಾತ್ವಿಕರಿಗೆ ಪ್ರಿಯವಾದ ಆಹಾರ ನೋಡಿ. ಆಯುಸ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯಾ. ನೋಡಿ, ಯಾವ ಆಹಾರಗಳು ಅವರಿಗೆ ಇಷ್ಟವಾದದ್ದು ಅಂತಂದರೆ ಆಯುಸ್ಸನ್ನು ಜಾಸ್ತಿ ಮಾಡುವಂತಹ ಆಹಾರಗಳು. ಆಯುವು ಅಂದರೆ ಜೀವನ, ಅರ್ಥಾತ್ ತರಕಾರಿಗಳು, ಮುಖ್ಯವಾಗಿ ಕಾಳುಗಳು, ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡುವಂಥವುಗಳು. ಬಲಂ, ಸತ್ವ, ಸಾತ್ವಿಕತೆಯನ್ನು, ಉತ್ತಮವಾದ ನಡವಳಿಕೆಯನ್ನು ತಂದುಕೊಡುವಂತಹ, ಚಿತ್ತಶುದ್ಧಿಗೆ ಕಾರಣವಾದಂತಹ ಅನೇಕ ವಸ್ತುಗಳು. ಸುಮ್ಮನೆ ತಿನ್ನೋದಂದರೆ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ತಿಂದಿದ್ರೆ ನಮ್ಗೆ ಫಲ ಬರಬೇಕು. ಮೈದಾ ಐಟಮ್ಸು, ಕೇಕು ಗೀಕು, ಅದು ಪಫ್ಫು ಗಿಫ್ಫು ಏನೇನೋ ಸಿಗುತ್ತೆ ಬೇಕರಿಯಲ್ಲಿ, ಬಾಯಿ ರುಚಿ ಅಷ್ಟೇ, ಅದರಿಂದ ಫಲ ಏನು? ಇನ್ನೂ ನರಳಾಟವೇ ಜಾಸ್ತಿ. ಮನಸ್ಸಿನದು ಬಿಟ್ಟು ಬಿಡ್ರಿ, ಮನಸ್ಸಿಗೆ ಸಂಬಂಧ ಅದು ನೆಕ್ಸ್ಟ್, ಅದು ಸೆಕೆಂಡ್ರಿ. ತಿಂದಿದ್ರಿಂದ ನಮಗೇನು ಸಿಗುತ್ತೆ ಅದನ್ನು ಹೇಳ್ರಿ. ಏನೂ ಸಿಗೋದಿಲ್ಲ, ಇನ್ನೂ ಕೊಲೆಸ್ಟ್ರಾಲ್ ಬರುತ್ತೆ ಹೊರತು ಅದರಿಂದ ಏನೂ ಸಿಗೋದಿಲ್ಲ ನಮಗೆ. ಶಕ್ತಿ ಅಂತೂ ಇಲ್ಲವೇ ಇಲ್ಲ. ಆರೋಗ್ಯ ಎಷ್ಟೋ ಹಳೇದು 10 ದಿನದ ಮಾಡಿದ್ದನ್ನು ಓವನ್ನಲ್ಲಿಟ್ಟು ಬಿಸಿ ಮಾಡಿಕೊಡ್ತಾರೆ, ಏನೂ ಉಪಯೋಗ ಇಲ್ಲ. ಆರೋಗ್ಯ ತಿಂದಿದ್ರಿಂದ ಆರೋಗ್ಯ ಬರಬೇಕ್ರಿ. ಸುಖ, ಒಮ್ಮೆ ತಿಂದರೆ ಅದು ಬಹುಕಾಲ ನೆನಪಿರುವ ಹಾಗೆ, ಅದನ್ನು ಮತ್ತೆ ನೆನೆಸ್ಕೊಂಡಾಗ ಒಂದು ಸುಖ ಆಗಬೇಕು.
ಆಚಾರ್ಯ ನಮಗೆ ಬೇಕರಿ ಐಟಮ್ಸ್ ತಿಂದು ನೆನೆಸ್ಕೊಂಡಾಗಲೇನೇ ಸುಖ ಆಗೋದು ಅಂತಂದ್ರೆ ತಾಮಸರು ನಾವು ಒಂದರ್ಥ. ಎಂಥ ಸುಖ ಆಚಾರ್ಯ, ಎಂಥ ಪಾನಿಪುರಿ, ಏನು ಗೋಬಿ ಮಂಚೂರಿ, ಅಬಾ ಬಾ 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 ಬಾ, ಪಿಜ್ಜಾ ಎಳೆದು ತಿನ್ನೋದು. ನೂಡಲ್ಸ್ ಒಂದು ಹಿಂಗೆ ಬಾರುಳ ಎಳ್ದಂಗೆ ಎಳಿತಾನೆ ಮನುಷ್ಯ. ಹಂಗೆ ಎಷ್ಟು ದಿನದ ಹಳೆಯದು, ಏನೋ ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡಿದ್ರೆ ಸಣ್ಣ 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 ಹುಳುಗಳು. ಇಲ್ಲ ಚರೆ, ಡೇಟ್ ಬಾರಿನ 1 ವರ್ಷ ಇದೆ. 1 ವರ್ಷ ಸಂಪೂರ್ಣ ಹಾಳಾಗ್ಲಿಕ್ಕಿರೋದು ಆ ಡೇಟು, ಸ್ವಲ್ಪ ಹಾಳಾಗ್ಲಿಕ್ಕಲ್ಲ, ಎಷ್ಟೋ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಈಗ. ಈ ರೀತಿ ಪ್ರೀತಿ ತಿಂದಾಗ ಖುಷಿಯಾಗಬೇಕು, ಅದರ ಮೇಲೆ ಆ ಒಂದು ಆಹಾರದಲ್ಲಿ ಪ್ರೀತಿ ಬರಬೇಕು. ಸಾತ್ವಿಕತೆ ಮುಖ್ಯ. ಪ್ರೀತಿ ತಿಂದಾಗ ಆ ಒಂದು ವಸ್ತು ಮೇಲೆ ಪ್ರೀತಿ ಬರಬೇಕು. ರಸ್ಯಾಹ ಒಣ ತಿನ್ನಬಾರ್ದ್ರಿ, ರಸಭರಿತವಾಗಿರಬೇಕು. ಅದು ಸಾತ್ವಿಕರಿಗೆ ಪ್ರಿಯ. ಸ್ವಲ್ಪ ರಸಭರಿತವಾದದ್ದನ್ನು ತಿನ್ನಬೇಕು. ಅದು ಸಾತ್ವಿಕರಿಗೆ ಪ್ರಿಯವಾದದ್ದು. ಹೀಗೆ ತಿನ್ನಬೇಕು. ಸ್ನಿಗ್ಧಾಹ ಸ್ನೇಹ ಗುಣ ಉಳ್ಳದ್ದಾಗಿರಬೇಕು. ಆಯುರ್ವೇದದಲ್ಲಿ ಹೇಳ್ತಾರೆ, ಹಾಲಿನಿಂದ ವಿಕೃತವಾದದ್ದು ಒಂದೇ ತಿನ್ನಲಿಕ್ಕೆ ಸಾಧ್ಯ, ಅದು ಮೊಸರು ಮಾತ್ರ. ನಾವು ಪನೀರ್ ಮಾಡ್ಕೊಂಡು ತಿಂತೇವೆ, ಚೀಸ್ ಮಾಡ್ಕೊಂಡು ತಿಂತೇವೆ, ಅದೆಲ್ಲ ಆರೋಗ್ಯಕ್ಕಲ್ಲ. ಆಯುರ್ವೇದದಲ್ಲಿ ಅದು ಹೇಳೇ ಇಲ್ಲ. ಅವು ರೋಗ ನಿರೋಧಕ ಅಲ್ಲ. ಅವು ಹಾಲು ರೋಗ ನಿರೋಧಕ, ರೋಗ ವರ್ಧಕ ಪನೀರ್ ಇತ್ಯಾದಿಗಳೆಲ್ಲ. ಹೃದ್ಯಾಹ ಸ್ನಿಗ್ಧಾಹ ಅಂದ್ರೆ ಸ್ಥಿರವಾದದ್ದು, ಬಹಳ ಕಾಲದವರೆಗೆ ಆ ಫಲವನ್ನು ನೀಡುವಂಥದ್ದಾಗಿರಬೇಕು. ಯಾವುದು? ಅದು ತುಪ್ಪ ಮೊದಲಾದವುಗಳು. ಆಯಸ್ಸು ಜಾಸ್ತಿ ಆಗಬೇಕು ಅಂದರೆ ತುಪ್ಪ ತಿನ್ನಬೇಕು. ಆಯುರ್ವೈ ಘೃತಂ, ಆಯುಸ್ಸು ತುಪ್ಪ ಅಂತ ಹೇಳ್ತಾರೆ. ತುಪ್ಪವೇ ಆಯುಸ್ಸು ಅಂದರೆ ತುಪ್ಪದಿಂದಾಗ ಆಯುಸ್ಸು ಜಾಸ್ತಿ ಆಗತ್ತೆ, ದೀರ್ಘಕಾಲದವರೆಗೆ ಅದರ ಫಲ ನಮಗೆ ಸಿಗತ್ತೆ. ಸ್ಥಿರಾಹ ಹೃದ್ಯಾಹ ಅನುಭವಿಸಿದ ನಂತರದಲ್ಲೂ ಇನ್ನೂ ಬೇಕು ಅನ್ನುವಂತಹ ರುಚಿಕರವಾದ ಪದಾರ್ಥಗಳನ್ನು ತಿನ್ರಿ. ನಾವೆಲ್ಲ ಏನು ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಸಾತ್ವಿಕವಾದ ಆಹಾರ ಅಂತಂದ್ರೆ ಅದು ಯಾವುದು ರುಚಿಕರವೇ ಇರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ಗಲಾಟೆ ಮಾಡ್ತಿದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದ್ದರಿಂದ ಸಾತ್ವಿಕರಿಗೆ ಅದು ಪ್ರಿಯ ಅಪ್ಪ. ಅನುಭವಿಸಿ ತಿಂದ ನಂತರದಲ್ಲೂ ಇನ್ನೂ ಬೇಕು ಅನ್ನುವಂಥ ರುಚಿಕರವಾದ ಆಹಾರಗಳನ್ನೇ ತಿನ್ನಬೇಕು. ಆದರೆ ಉತ್ತಮ ವಸ್ತು ಆಗಿರಬೇಕು, ಈಗ ತಾನೇ ಮಾಡಿದ್ದಾಗಿರಬೇಕು, ಅಂಥದ್ದನ್ನು ತಿನ್ನಬೇಕು. ಇದು ಸಾತ್ವಿಕರಿಗೆ ಪ್ರಿಯವಾದದ್ದು, ರಸಭೂಯಿಷ್ಠವಾದ ಆಹಾರ, ಆಯುರಾದಿ ವರ್ಧಕಗಳಾದ ಆಹಾರ. ಇದೆಲ್ಲವೂ ಸಾತ್ವಿಕರಿಗೆ ಪ್ರಿಯವಾದದ್ದು ಅಂತ ಅರ್ಥ. ಅರ್ಥ ಹೇಳ್ತೇನೆ, ಬರ್ಕೊಳ್ಳಿ. ಆಯುಸ್ಸು, ಸತ್ವ ಮನಸ್ಸಿನ ನೈರ್ಮಲ್ಯ, ಬಲ ಶಕ್ತಿ, ಆರೋಗ್ಯ ರೋಗರಾಹಿತ್ಯ,
ಸುಖ ಬಹುಕಾಲವಿರುವ ಆನಂದ, ಪ್ರೀತಿ ಭೋಗಕಾಲದಲ್ಲಿರುವ ಸುಖ. ಎಷ್ಟು ನೋಡಿ, ಬಹುಕಾಲವಿರುವ ಆನಂದ ಸುಖ. ಪ್ರೀತಿ ಅಂದರೆ ಭೋಗಕಾಲದಲ್ಲಿ ಇರುವ ಸುಖ, ಅದನ್ನು ಇಷ್ಟಪಟ್ಟು ತಿಂತೇವಲ್ಲ ಅದು ಪ್ರೀತಿ. ಆ ಒಂದು ಸುಖ ಭೋಗಕಾಲದಲ್ಲಿರುವ ಸುಖ. ರಸ್ಯಾಹ, ಕ್ಷಮಿಸಿ, ಪ್ರೀತಿ ವಿವರ್ಧನಾಹ, ಇವೇ ಮೊದಲಾದ ಆಹಾರಗಳು. ಇವುಗಳನ್ನು ವೃದ್ಧಿಸುವಂತಹ ಆಹಾರಗಳು, ಇವುಗಳನ್ನು ವೃದ್ಧಿಸುವಂತಹ ಆಹಾರಗಳು. ಅಷ್ಟೇ ಅಲ್ಲ, ರಸ್ಯಾಹ ರಸಯುಕ್ತವಾದ, ಸ್ನಿಗ್ಧಾಹ ಸ್ನೇಹಗುಣವುಳ್ಳ, ಸ್ಥಿರಾಹ ಬಹುಕಾಲ ಫಲವನ್ನು ನೀಡುವ ಪದಾರ್ಥಗಳು. ಸ್ಥಿರಾಹ ಬಹುಕಾಲ ಫಲವನ್ನು ನೀಡುವ ಪದಾರ್ಥಗಳು. ಹೃದ್ಯಾಹ ಇನ್ನೂ ಬೇಕು ಎನ್ನಿಸುವಷ್ಟು ರುಚಿಕರವಾದ ಆಹಾರಗಳು. ಇನ್ನೂ ಬೇಕು ಎನ್ನುವಷ್ಟು ರುಚಿಕರವಾದ ಆಹಾರಗಳು. ಹೃದ್ಯಾಹ ಇನ್ನೂ ಬೇಕು ಎನ್ನುವಷ್ಟು ಆಹಾರಾಹ ಆಹಾರಗಳು ಅಂತ ಬರ್ಕೊಳ್ಳಿ. ಆಹಾರಾಹ ಆಹಾರಗಳು. ಸಾತ್ವಿಕ ಪ್ರಿಯಾಹ ಸಾತ್ವಿಕರಿಗೆ ಪ್ರಿಯವಾದದ್ದು, ಪ್ರಿಯವಾದವುಗಳು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ, ಆದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಹಾ, ಯು ಆರ್ ವಾಟ್ ಯು ಈಟ್. ಶಬಾಷ್. ಧನ್ಯವಾದ, ಹೌದು. ನಮಸ್ಕಾರ. ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.